ಪ್ರೀತಿ ವಿಚಾರಕ್ಕೆ ಯುವಕನೊಬ್ಬನ ಭರ್ಬರ ಹತ್ಯೆಯಾಗಿರುವಂತಹ ಘಟನೆ ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿದೆ. ತಂಗಿಯನ್ನ ಪ್ರೀತಿಸಿದ್ದಕ್ಕೆ ಯುವಕನನ್ನ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ತಂಗಿಯ ಸಹೋದರನಿಂದ ಪ್ರಿಯಕರನ ಕೊಲೆಯಾಗಿರುವಂತಹದ್ದು. ಪ್ರಶಾಂತ್ ಬಿರಾದರ 25 ವರ್ಷ ಕೊಲೆಯಾದಂತಹ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೀರುಗುಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೆಲವು ವರ್ಷಗಳಿಂದ ಪರಸ್ಪರ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು. ನಿನ್ನೆ ರಾತ್ರಿ ಮೃತ ಪ್ರಶಾಂತ್ ಯುವತಿ ಸಹೋದರನ ನಡುವೆ ಗಲಾಟೆ ಶುರುವಾಗಿದೆ. ಇದೇ ವಿಚಾರಕ್ಕೆ ಗಲಾಟೆ ವೇಳೆ ಪ್ರಶಾಂತ್ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ಯಲ್ಲಿಂಗ ಮೇತ್ರೆ ಪ್ರಶಾಂತ್ ಮೇತ್ರೆ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕನ ಭರ್ಬರ ಹತ್ಯೆ ಆಗಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೀರುಗುಡಿ ಗ್ರಾಮದಲ್ಲಿ ನಡೆದಿದೆ. ಮೃತ ಪ್ರಶಾಂತ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 9 ಗಂಟೆ ಇದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ನಮ್ಮ ತಮ್ಮ ಪ್ರಶಾಂತ್ ಬಿರಾದರ ಮತ್ತು ಇವರು ಅವರಿದ್ದಾರೆ. ಇಲ್ಲಿ ಈ ಘಟನೆ ಎದುರು ನಡೆದಿದೆ, ಏನು ನಡೆದಿದೆ ಅಂತ ಇವರು ಇಬ್ಬರಿಗೆ ಗೊತ್ತಿತ್ತು. ಏನು ಇದು ಘಟನೆ ಹಿಂಗೆ ನಡೆದಿದೆ, ಭಾಳಷ್ಟು ಇದು ನೋವಾಗಿದೆ ಅವರ ಊರಿಗೆ. ಇದು ಪೂರಾ ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಇಬ್ಬರು ಬಂದು ಅವ್ರ ಗಾಡಿಯಿಂದ ನುಗ್ಗಿಸಿ ಗಾಡಿಯಲ್ಲಿ ಹಾಕ್ತಾರೆ. ಮತ್ತು ಗಾಡಿಯಲ್ಲಿ ಹಾಕಿದ್ಮೇಲೆ ಇಬ್ಬರಿಗೆ ಹಾಕಿ ಅವ್ರನ್ನ ಕಲ್ಲು ಹಾಕಿ ಪೂರಾ ಎಲ್ಲ ಇದು ಮಾಡಿ ಪೂರಾ ಮರ್ಡರ್ ಹಾಕಿಬಿಡ್ತಾರೆ. ಮತ್ತು ಇದು ಮರ್ಡರ್ ಏನಾಗಿದೆಯಲ್ಲ, ಇದು ಭಾಳ ಕ್ರೂರ್ ಮರ್ಡರ್ ಆಗಿದೆ. ಇದ್ರ ಬಗ್ಗೆ ಚೌಕಸಿ ತನಿಖೆ ನಡೆಯಬೇಕು, ಶಾಸನ ತನಿಖೆ ನಡೆಯಬೇಕು. ಅವ್ರ ಮೇಲೆ ಕೇಸ್ ದರ್ಜ್ ಆಗಬೇಕು. ಕೇಸ್ ದರ್ಜ್ ಆದಮೇಲೆ ಅವ್ರು ಸುಟ್ಕ ಆಗಬಾರ್ದು, ಯಾವ ಥರದ್ದು ಬೆಲ್ ಸಿಗಬಾರ್ದು, ಇವ್ರಿಗೆ ಒಳ್ಳೆ ನ್ಯಾಯ ಸಿಗಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಪ್ರೀತಿ ವಿಚಾರಕ್ಕಾಗಿರುವಂತಹ ಹತ್ಯೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಹಂತಕರೇನಾದರೂ ಪೊಲೀಸರ ಕೈಗೆ ಸಿಕ್ಕಿದಾರಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ನಿಜಕ್ಕೂ ಒಂದ್ ರೀತಿಯ ಗಡಿ ಜಿಲ್ಲೆ ಬೀದರ್ನ, ಅದರಲ್ಲೂ ಬಸವಣ್ಣನ ಕರ್ಮಭೂಮಿ ಬಸವಕಲ್ಯಾಣದಲ್ಲಿ ಒಂದ್ ರೀತಿಯ ಅಂದ್ರೆ ತಂಗಿಯನ್ನೇ ಪ್ರೀತಿಸಿದಕ್ಕೆ ಇಬ್ಬರು ಸೋದರರು ಒಂದ್ ರೀತಿಯ ಆ ಯುವಕರನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ದಾರುಣ ಘಟನೆ ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಲವು ಏನೋ ಒಂದು ತಿಂಗಳಿಂದ ಒಂದ್ ರೀತಿಯ ಆ ಒಂದು ಸೋದರ ತಂಗಿದ್ದಾರೆ, ಆ ತಂಗಿ ಹಿಂದೆ ಬಿದ್ದಿದ್ದ, ಅಂದ್ರೆ ಪ್ರೀತಿ ಮಾಡುವಂತದ್ದು. ಹಾಗಾಗಿ ಪ್ರೀತಿಸಿದ್ದಕ್ಕೆ ಇವತ್ತು ಆ ಒಂದು ಇಬ್ಬರು ಸೋದರರು ಒಂದ್ ರೀತಿಯ ನಿನ್ನೆ ರಾತ್ರಿ ಏನಾಗಿದೆ, ಒಂದ್ ರೀತಿಯ ಈ ಒಂದು ವಿಷಯಕ್ಕೆ ಇಬ್ಬರ ನಡುವೆ ಅಂದ್ರೆ ಸೋದರರ ಮತ್ತು ಈ ಒಂದು ಯುವಕ ಏನು ಪ್ರೀತಿ ಮಾಡಿದ ಯುವಕರ ನಡುವೆ ಒಂದು ರೀತಿಯ ಗಲಾಟೆ ಆಗಿರುವಂತದ್ದು. ಆ ಒಂದು ಗಲಾಟೆ ನಂತರದಲ್ಲಿ ಒಂದ್ ರೀತಿಯ ಆ ವೇಳೆ ಕಲ್ಲು ಎತ್ತಿ ಹಾಕಿ ತಲೆ ಮೇಲೆ ಒಂದ್ ರೀತಿಯ ಬರ್ಬರವಾಗಿ ಕೊಲೆ ಮಾಡಿರುವಂತದ್ದು. ಅದರಲ್ಲೂ ಪ್ರಶಾಂತ್ ಈಗಾಗಲೇ ಏನೋ ಒಂದು 25 ವರ್ಷ ಅವರು ಏನೋ ಒಂದು ಡೆತ್ ಆಗಿರುವಂತ ಈ ಒಂದು ಪ್ರೀತಿ ವಿಷಯಕ್ಕೆ. ಈಗ ಇಬ್ಬರಿಗೆ ಆಗಲೇ ಏನು ಇಬ್ರು ಆರೋಪಿಗಳಿದ್ದಾರೆ, ಆ ಒಂದು ಪ್ರಶಾಂತ್ ಮೇತ್ರೆ ಮತ್ತು ಯಲ್ಲಾಲಿಂಗ್ ಮೇತ್ರೆ. ಆ ಇಬ್ಬರು ಈಗಾಗಲೇ ಹೊರಗೆ ಆಗಿರುವಂತದ್ದು. ಆದ್ರೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಂತ ಏನೋ ಒಂದು ಬಸವಕಲ್ಯಾಣ ಪೊಲೀಸರು ಈಗಾಗಲೇ ಬಹುತೇಕ ಇಬ್ಬರನ್ನು ಬಂಧನ ಮಾಡುವಂತ ಬಹುತೇಕ ಸಾಧ್ಯತೆ ಇದೆ ಕೆಲವು ಏನು ಗಂಟೆಗಳಲ್ಲಿ ಅನ್ನುವಂಥದ್ದು ಈಗ ಮಾಹಿತಿ ಸಿಗ್ತಿರುವಂತದ್ದು. ಹೀಗಾಗಿ ಒಂದು ರೀತಿಯ ಬಸವಣ್ಣನ ಕರಭೂಮಿ ಏನಿದೆ, ಆ ಒಂದು ಕರಭೂಮಿಯಲ್ಲಿ ಈ ರೀತಿಯ ಒಂದು ದಾರುಣ ಘಟನೆ ಅಂದ್ರೆ ಪ್ರಮುಖವಾಗಿ ಪ್ರೀತಿಸಿದ್ದಕ್ಕೆ ಈ ಒಂದು ಇಬ್ಬರು ಸೋದರರು ಒಂದು ರೀತಿಯ ಒಂದು ಯುವಕನನ್ನ ಬರ್ಬರಿಗೆ ಕೊಲೆ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.